ಬಾಂಗ್ಲಾದೇಶದಲ್ಲಿ ಒಬ್ಬ ಹಿಂದೂನ ಬೆತ್ತಲೆ ಮಾಡಿ ರಸ್ತೆಯಲ್ಲಿ ಹೊಡೆದಿದ್ದಾರೆ. ಆಮೇಲೆ ರಸ್ತೆ ಬದಿಯಲ್ಲಿರೋ ಸಣ್ಣ ಮರಕ್ಕೆ ನೇತು ಹಾಕಿ ಬೆಂಕಿ ಹಚ್ಚಿದ್ದಾರೆ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ದಂಗೆ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ನೀವೇನಾದ್ರೂ ನೋಡಕ್ ಹೋದ್ರೆ ಇದು ವಿದ್ಯಾರ್ಥಿಗಳ ದಂಗೆ, ಕ್ರಾಂತಿ, ಸುಧಾರಣೆ ಅಂತೆಲ್ಲ ಕಾಣಿಸುತ್ತೆ. ಆದ್ರೆ ರಿಯಾಲಿಟಿಯಲ್ಲಿ ಇವ್ರು ಯಾರು ವಿದ್ಯಾರ್ಥಿಗಳಲ್ಲ, ಇವರೆಲ್ಲ ಬಾಂಗ್ಲಾದೇಶದ ಭಯೋತ್ಪಾದಕರು. ಇದೊಂದು ರಾಜಕೀಯ ಕ್ರಾಂತಿ, ಸುಧಾರಣೆ ತರೋದಕ್ಕೆ ಆಗ್ತಾ ಇರೋ ಹೋರಾಟ ಅಂತೆಲ್ಲ ಬಣ್ಣನೆ ಮಾಡ್ತಾರೆ. ಆದ್ರೆ ರಿಯಾಲಿಟಿಯಲ್ಲಿ ಇದು ಬಾಂಗ್ಲಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಲ್ಲೋದಿಕ್ಕೆ ಮಾಡ್ಕೊಂಡಿರುವಂತಹ ಡ್ರಾಮಾ. ಬಾಂಗ್ಲಾದಲ್ಲಿ ಏನೇ ಹೋರಾಟ ನಡೀಲಿ, ಕ್ರಾಂತಿ ಆಗ್ಲಿ, ಕೊನೆಗೆ ಅಲ್ಲಿ ಸಾಯೋದು ಮಾತ್ರ ಹಿಂದೂಗಳು. ಮೊನ್ನೆ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದಂತಹ ಬಾಂಗ್ಲಾದೇಶದವರು ಇವತ್ತು ಭಾರತದ ಬಗ್ಗೆ ವಿಷ ಕಾರ್ತಾ ಇದ್ದಾರೆ. ಇದು ಬಾಂಗ್ಲಾದೇಶದ ದಂಗೆಯ ರಿಯಾಲಿಟಿ. 32 ವರ್ಷದ ವಿದ್ಯಾರ್ಥಿ ನಾಯಕ ಶರೀಫ್ ಉಸ್ಮಾನ್ ಹಾದಿ, ಇವನು ಇನ್ಕ್ವಿಲಾಬ್ ಮಂಚ್ ಸಂಘಟನೆಯ ವಕ್ತಾರ. ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮತ್ತು ಇಡೀ ಭಾರತನೇ ಇವನ ಟಾರ್ಗೆಟ್. ಎಲ್ಲಿ ಮಾತಾಡಿದ್ರು ಭಾರತದ ವಿರುದ್ಧ ಟೀಕೆ ಮಾಡ್ತಾ ಇದ್ದ. ಢಾಕಾದಲ್ಲಿ ಡಿಸೆಂಬರ್ 12ಕ್ಕೆ ಚುನಾವಣಾ ಪ್ರಚಾರ ನಡೆಸ್ತಾ ಇದ್ದಾಗ ಅವನ ಮೇಲೆ ಗುಂಡಿನ ದಾಳಿಯಾಗಿತ್ತು. ಕಿವಿಯ ಹತ್ರ ಗುಂಡು ಬಿದ್ದಿತ್ತು. ಅವನನ್ನ ಅಲ್ಲಿಂದ ಆಸ್ಪತ್ರೆಗೆ ತಗೊಂಡು ಹೋದ್ರು. ಚಿಕಿತ್ಸೆ ಸರಿಯಾಗಿ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಸಿಂಗಾಪುರಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ 6 ದಿನಗಳ ಚಿಕಿತ್ಸೆಯ ನಂತರ ಉಸ್ಮಾನ್ ಹಾದಿ ಸತ್ತು ಹೋಗಿದ್ದಾನೆ. ಈ ಮರಣದ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಉಸ್ಮಾನ್ ಹಾದಿಯ ಫಾಲೋವರ್ಗಳು, ವಿದ್ಯಾರ್ಥಿಗಳು ರೊಚ್ಚಿಗಿದ್ದು ಸಾರ್ವಜನಿಕ ಸಂಪನ್ಮೂಲದ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಈ ಮೂಲಭೂತವಾದಿ ಉಗ್ರ ವಿದ್ಯಾರ್ಥಿಗಳ ಮೊದಲ ಟಾರ್ಗೆಟ್ ಭಾರತ, ನಂತರದ ಟಾರ್ಗೆಟ್ ಮಾಧ್ಯಮಗಳು. ಉಸ್ಮಾನ್ ಹಾದಿಯ ಕೊಲೆ ಮಾಡಿಸಿರೋದು ಭಾರತ ಸರ್ಕಾರ ಅನ್ನೋದು ಇವರೆಲ್ಲರ ಆರೋಪ. ಅದಕ್ಕೆ ಮೊದಲಿಗೆ ಇವರೆಲ್ಲ ಬಾಂಗ್ಲಾದೇಶದ ಪತ್ರಿಕೆಗಳು ಅಂದ್ರೆ ಪ್ರಥೋಮ್ ಅಲೋ ಮತ್ತು ದಿ ಡೈಲಿ ಸ್ಟಾರ್ ಕಚೇರಿಗಳನ್ನ ಧ್ವಂಸ ಮಾಡಿ ಬೆಂಕಿ ಹಚ್ಚಿದ್ರು. ಅಲ್ಲಿನ ಪೊಲೀಸರಿಗೆ ಇದನ್ನ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ. ಪುಣ್ಯಕ್ಕೆ ಆ ಕಚೇರಿಯಲ್ಲಿದ್ದ 25 ಪತ್ರಕರ್ತರನ್ನ ಪೊಲೀಸರು ರಕ್ಷಣೆ ಮಾಡಿ ಹೊರಗೆ ಕಳಿಸಿದ್ದಾರೆ. ಇದ್ರ ಜೊತೆಗೆ ಢಾಕಾದಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳು ಭಾರತೀಯ ರಾಯಭಾರಿ ಕಚೇರಿಯ ಮೇಲೆ ದಾಳಿ ಮಾಡೋಕೆ ಟ್ರೈ ಮಾಡಿದ್ರು. ಆದ್ರೆ ತುಂಬಾ ಭದ್ರತೆ ಇದ್ದಿದ್ರಿಂದ ದಾಳಿ ಮಾಡೋಕೆ ಆಗ್ಲಿಲ್ಲ. ಈ ಘಟನೆಯ ನಂತರ ಭಾರತ ಸರ್ಕಾರ ಢಾಕಾದಲ್ಲಿರೋ ಭಾರತೀಯ ವೀಸಾ ಅರ್ಜಿ ಕೇಂದ್ರವನ್ನ ತಾತ್ಕಾಲಿಕವಾಗಿ ಮುಚ್ಚಿಬಿಟ್ಟಿದೆ. ಮುಸ್ಲಿಂ ಜಿಹಾದಿಗಳಿಗೆ ಬಹಳ ಸುಲಭವಾದ ಟಾರ್ಗೆಟ್ ಆಗಿರೋದು ಬಾಂಗ್ಲಾದೇಶದ ಹಿಂದೂಗಳು. ಯಾರೆಲ್ಲ ಇಸ್ಲಾಂ ಧರ್ಮವನ್ನ ಟೀಕೆ ಮಾಡಿದ್ರು, ಮುಸ್ಲಿಮರ ಜೊತೆಗೆ ಜಗಳ ಆಡ್ಕೊಂಡಿದ್ರು, ಅಂತಹ ಹಿಂದೂಗಳನ್ನ ಹುಡುಕಿ ಕೊಲ್ತಾ ಇದ್ದಾರೆ. ಅಂತಹ ನತದೃಷ್ಟ ಹಿಂದೂಗಳಲ್ಲಿ ಒಬ್ಬ 30 ವರ್ಷದ ಯುವಕ ದೀಪು ಚಂದ್ರದಾಸ್. ಇವರು ಮೈಮೆನ್ಸಿಂಗ್ ಜಿಲ್ಲೆಯ ಭಾಲುಕಾ ಅನ್ನೋ ಸ್ಥಳದಲ್ಲಿ ಇದ್ರು. ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಬಡತನ ಇತ್ತು, ಬಾಡಿಗೆ ಮನೆಯಲ್ಲಿದ್ರು. ದೀಪು ಕೆಲಸ ಮಾಡ್ತಾ ಇದ್ದ ಸ್ಥಳದಲ್ಲಿ ಬಹಳ ಮುಸ್ಲಿಮರಿದ್ದಾರೆ. ಇವರಲ್ಲಿ ಒಬ್ಬ ಮುಸ್ಲಿಂನ ಜೊತೆಗೆ ದೀಪುಗೆ ಜಗಳ ಆಗಿದೆ ಕೆಲಸದ ವಿಷಯದಲ್ಲಿ. ಆ ಮುಸ್ಲಿಂ ದೀಪು ಇಸ್ಲಾಂ ಧರ್ಮದ ಬಗ್ಗೆ, ಪ್ರವಾದಿ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ. ಇದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಅದಕ್ಕೋಸ್ಕರ ಈ ವಿದ್ಯಾರ್ಥಿ ಭಯೋತ್ಪಾದಕರು ದೀಪುನ ಎಳ್ಕೊಂಡು ಬಂದು ಪೂರ್ತಿ ಬಟ್ಟೆ ಬಿಚ್ಚಿ ನಡು ರಸ್ತೆಯಲ್ಲಿ ಮಲಗಿಸಿ ಒದ್ದಿದ್ದಾರೆ, ಹೊಡೆದಿದ್ದಾರೆ. ಜಿಹಾದಿಗಳು ಇವರ ಎದೆ ಹೊಟ್ಟೆ ಮೇಲೆ ಜಂಪ್ ಮಾಡಿ ಉಸಿರುಗಟ್ಟಿಸಿ ಕೊಂದಿದ್ದಾರೆ. ಆಮೇಲೆ ಬಾಡಿನ ರಸ್ತೆ ಬದಿಯ ಸಣ್ಣ ಮರಕ್ಕೆ ನೇಣು ತರ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಪೊಲೀಸರಿಗೆ ಇದನ್ನ ತಡೆಯೋಕೆ ಆಗ್ಲೇ ಇಲ್ಲ. ಕೊನೆಗೆ ಬಂದು ಬಾಡಿನ ಮಾತ್ರ ತಗೊಂಡಿದ್ದಾರೆ. ಇದೇ ಬಾಂಗ್ಲಾ ಮುಸ್ಲಿಮರ ಸುಧಾರಣಾ ಕ್ರಾಂತಿ. ಇವರ ಸುಧಾರಣೆ ಕೊನೆಗೆ ಬರೋದು ಧರ್ಮದ ವಿಷಯಕ್ಕೆ. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಶರೀಫ್ ಉಸ್ಮಾನ್ ಹಾದಿಯ ಸಾವು. ಉಸ್ಮಾನ್ ಹಾದಿ ಜಲಕಾತಿ ಜಿಲ್ಲೆಯವನು. ಅವನ ತಂದೆ ಮದರಸಾದಲ್ಲಿ ಶಿಕ್ಷಕರು. ಇವನು ಮದರಸಾದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಢಾಕಾ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ವ್ಯಾಸಂಗ ಮಾಡಿದ್ದ. 2024 ಜುಲೈನಲ್ಲಿ ಆಗಿನ ಪ್ರಧಾನಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ದಂಗೆ ಆದಾಗ ಅದರಲ್ಲಿ ಇವನಿಗೆ ತುಂಬಾ ಹೆಸರು ಬಂತು. ಯಾಕೆಂದ್ರೆ ಇವನು ಮುಂಚೂಣಿಯಲ್ಲಿದ್ದ. ಈ ದಂಗೆಯಲ್ಲಿ ಇವನು ವಿದ್ಯಾರ್ಥಿಗಳ ನಾಯಕನಾಗಿ ಹೋರಾಟ ಮಾಡಿದ್ದ. ಇನ್ಕ್ವಿಲಾಬ್ ಮಂಚ್ ಅಂತ ಒಂದು ಸಂಘಟನೆನ ಕಟ್ಕೊಂಡು ಅದರಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದ. ಒಂದಷ್ಟು ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ತಾ ಇದ್ದ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಬಾಂಗ್ಲಾದಲ್ಲಿ ಚುನಾವಣೆ ನಡೀತಾ ಇದೆ. ಅದಕ್ಕೆ ಇವನು ಸ್ಪರ್ಧೆ ಮಾಡೋಕೆ ಪ್ರಚಾರ ಮಾಡ್ತಾ ಇದ್ದ. ಇವನ ಐಡಿಯಾಲಜಿಗಳು ಯುವ ಜನರನ್ನ ತುಂಬಾ ಆಕರ್ಷಣೆ ಮಾಡಿದೆ. ಯಾಕಂದ್ರೆ ಇವನು ಮುಖ್ಯವಾಗಿ ಬೈಯೋದೆ ನಮ್ಮ ಭಾರತಕ್ಕೆ. ಭಾರತ ಸರ್ಕಾರ ಬಾಂಗ್ಲಾದೇಶನ ಕಂಟ್ರೋಲ್ ಮಾಡ್ತಾ ಇದೆ, ಅದು ನಮಗೆ ಇಷ್ಟ ಇಲ್ಲ, ನಾವು ಸ್ವತಂತ್ರವಾಗಿ ಆಡಳಿತ ಮಾಡಬೇಕು ಅಂತ ಹೇಳ್ತಾ ಇದ್ದ. ಈ ಹಿಂದೆ ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿಯಾಗಿದ್ರು. ಅವರ ಪಕ್ಷ ಅವಾಮಿ ಲೀಗ್. ಈ ಪಕ್ಷವನ್ನ ಉಸ್ಮಾನ್ ಹಾದಿ ತುಂಬಾ ಟೀಕೆ ಮಾಡ್ತಾ ಇದ್ದ, ವಿರೋಧ ಮಾಡ್ತಾ ಇದ್ದ. ಕಳೆದ ವರ್ಷ ದಂಗೆ ಆದಾಗ ಇವರೆಲ್ಲ ಸೇರಿ ಶೇಖ್ ಹಸೀನಾ ಅವರನ್ನ ಪ್ರಧಾನಿ ಸ್ಥಾನದಿಂದ ಕೆಳಕ್ಕೆ ಇಳಿಸಿದ್ರು. ಶೇಖ್ ಹಸೀನಾ ಜೀವ ಭಯದಿಂದ ಭಾರತಕ್ಕೆ ಬಂದ್ರು. ಮೋದಿ ಸರ್ಕಾರ ಅವರಿಗೆ ರಕ್ಷಣೆಯನ್ನ ಕೊಟ್ಟಿದೆ. ರೀಸೆಂಟ್ ಆಗಿ ಶೇಖ್ ಹಸೀನಾಗೆ ಬಾಂಗ್ಲಾದಲ್ಲಿ ಮರಣದಂಡನೆ ಘೋಷಣೆಯಾಗಿದೆ. ಅವರು ಭಾರತದಲ್ಲೇ ಇರೋದ್ರಿಂದ
ಇನ್ನೂ ಬದುಕಿ ಉಳಿದಿದ್ದಾರೆ. ಇವರ ನಂತರ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿ ಮಹಮ್ಮದ್ ಯೂನಸ್ನ ನೇಮಕ ಮಾಡ್ತಾರೆ. ಈ ರೀತಿಯ ಬದಲಾವಣೆ ಅಮೆರಿಕದ ಡೀಪ್ ಸ್ಟೇಟ್ ವ್ಯವಸ್ಥೆ ಮಾಡಿದ್ದು ಅನ್ನೋ ವದಂತಿ ಇದೆ. ಪ್ರಧಾನಿ ಹೋಗಿ ಸರ್ಕಾರಿ ವ್ಯವಸ್ಥೆ ಬದಲಾಗೋದ್ರಲ್ಲಿ ಉಸ್ಮಾನ್ ಹಾದಿಯ ಕೊಡುಗೆ ತುಂಬಾ ಇದೆ. ಈಗಿನ ರಾಜಕೀಯ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿ ಹೊಸ ವ್ಯವಸ್ಥೆ ಕಟ್ಟಬೇಕು ಅನ್ನೋದು ಉಸ್ಮಾನ್ ಹಾದಿಯ ಗುರಿ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಅಜೆಂಡಾ ಭಾರತ ದ್ವೇಷ. ಭಾರತ ನಮ್ಮನ್ನ ಆಳ್ತಾ ಇದೆ, ನಮಗೆ ಸ್ವಾತಂತ್ರ್ಯ ಇಲ್ಲ, ನಾವು ಇಂಡಿಯಾ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಾವು ಪಾಕಿಸ್ತಾನ ಶ್ರೀಲಂಕಾ ಜೊತೆ ಸ್ನೇಹ ಬೆಳೆಸೋ ಹಾಗಿಲ್ಲ, ಸ್ನೇಹ ಬೆಳೆಸೋಕೆ ಭಾರತ ಬಿಡಲ್ಲ. ಭಾರತೀಯ ಮಾಧ್ಯಮಗಳು ಬಾಂಗ್ಲಾದಲ್ಲಿ ಕೆಲಸ ಮಾಡುತ್ತೆ, ಸಿನಿಮಾಗಳು ಬಾಂಗ್ಲಾದಲ್ಲಿ ಶೋ ಆಗಿ ಹಣ ಮಾಡುತ್ತೆ, ಇಲ್ಲಿ ಭಾರತೀಯರು ಬಿಸ್ನೆಸ್ ಮಾತ್ರ ಮಾಡ್ತಾರೆ, ನಮಗೆ ಯಾವುದೇ ಸಹಾಯ ಮಾಡಲ್ಲ. ಹೀಗೆಲ್ಲ ಉಸ್ಮಾನ್ ಹಾದಿ ಭಾರತದ ಬಗ್ಗೆ ಟೀಕೆ ಮಾಡ್ತಾ ಇದ್ದ. ಇವನಿಷ್ಟೆಲ್ಲ ಫೇಮಸ್ ಆಗಿದ್ದಾನೆ ಅಂದಮೇಲೆ ಒಳ್ಳೆ ಚಿಂತಕ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನ ಮಾತುಗಳು, ಅವನ ಥಿಯರಿಗಳನ್ನು ಕೇಳಿಬಿಟ್ರೆ ಇವನೊಬ್ಬ ವೇಸ್ಟ್ ಅಂತ ಅನ್ನಿಸ್ಬಿಡ್ತು. ದೇಶದ ಅಭಿವೃದ್ಧಿಗೆ ಸಹಾಯ ಆಗುವಂತಹ ಯಾವುದೇ ಆಲೋಚನೆ, ದೂರದೃಷ್ಟಿ ಇವನಲ್ಲಿ ಇರಲಿಲ್ಲ. ಇಷ್ಟೇ ಅಲ್ಲ, ಇವನ ಅತಿರೇಕದ ಚಿಂತನೆಗಳು ಎಲ್ಲಿವರೆಗೆ ಹೋಗಿತ್ತು ಅಂದರೆ ಇವನು ಗ್ರೇಟರ್ ಬಾಂಗ್ಲಾದೇಶ ಕಟ್ತೀನಿ ಅಂತ ಮಾತಾಡ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಪ್ ಕೂಡ ವಿವಾದ ಆಗಿತ್ತು. ಅಂದರೆ ಮುಂದೆ ಈ ಥರ ಬಾಂಗ್ಲಾನ ನಾವು ಕಟ್ಟುತ್ತೀವಿ ಅಂತ ಇವರು ಹೇಳ್ಕೊಳ್ತಾ ಇದ್ರು. ಈ ಮ್ಯಾಪಲ್ಲಿ ಭಾರತದ ಪಶ್ಚಿಮ ಬಂಗಾಳ, ಅಸ್ಸಾಂ, ಬಿಹಾರ, ಒಡಿಶಾ ಮೊದಲಾದ ರಾಜ್ಯಗಳ ಪ್ರದೇಶಗಳು ಕೂಡ ಇತ್ತು. ಅಂದರೆ ಇವರೆಲ್ಲ ಭಾರತದ ಜಾಗಗಳನ್ನು ನಮ್ಮದು ಅಂತ ಹೇಳಿ ಮುಂದೆ ಅದನ್ನೆಲ್ಲ ಬಾಂಗ್ಲಾಗೆ ಸೇರಿಸ್ತೀವಿ ಅಂತ ಹೇಳ್ಕೊಳ್ತಾ ಇದ್ರು. ಇವನ ಫಾಲೋವರ್ಗಳ ಪ್ರಕಾರ ಇವನನ್ನು ಕೊಲೆ ಮಾಡಿಸಿದ್ದು ಭಾರತ ಅಂತೆ. ಅದಕ್ಕೆ ಈ ಭಯೋತ್ಪಾದಕ ಹೋರಾಟಗಾರರು ಭಾರತ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಆದರೆ ಬಾಂಗ್ಲಾ ಪೊಲೀಸರು ಕಬೀರ್ ಅಂತ ಒಬ್ಬನ ಅರೆಸ್ಟ್ ಮಾಡಿದ್ದಾರೆ, ಮತ್ತೊಬ್ಬ ಫೈಜಲ್ ಅಂತ ಅವನನ್ನು ಹುಡುಕ್ತಾ ಇದ್ದಾರೆ. ಇವರೆಲ್ಲ ಬಾಂಗ್ಲಾದೇಶದವರೇ. ಬಾಂಗ್ಲಾದಲ್ಲಿ 1981ರಿಂದನೂ ಹಿಂದೂ, ಕ್ರೈಸ್ತ, ಬೌದ್ಧ ಮತ್ತಿತರ ಅಲ್ಪಸಂಖ್ಯಾತ ಜನರನ್ನ ತೀರಾ ಕೆಡದಾಗಿ ನಡೆಸ್ಕೊಳ್ತಾ ಇದ್ದಾರೆ. ಹೊಸ ಸರ್ಕಾರ ಬಂದ ಮೇಲೆ 2024ರ ಆಗಸ್ಟ್ನಿಂದ 2025ರ ನವೆಂಬರ್ವರೆಗೆ 183 ಅಲ್ಪಸಂಖ್ಯಾತರು ಕೊಲೆಯಾಗಿದ್ದಾರೆ. 1655 ಜನರಿಗೆ ಹೊಡೆದು ಗಾಯಗಳಾಗಿದೆ. 137 ಜನರು ಕಾಣೆಯಾಗಿದ್ದಾರೆ. 78 ಜನರನ್ನ ಒತ್ತಾಯವಾಗಿ ಇಸ್ಲಾಂಗೆ ಮತಾಂತರ ಮಾಡಿದ್ದಾರೆ. 99 ದೇವಸ್ಥಾನಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿ ಹಾಕಿದ್ದಾರೆ. ಕಳೆದ ವರ್ಷ ಇವರೆಲ್ಲ ಏನೋ ದೊಡ್ಡ ಕ್ರಾಂತಿ ಮಾಡಿ ಹೊಸ ಸುಧಾರಣೆ ಮಾಡಿದ್ದಾರೆ ಅಂತ ಹೇಳಿಕೊಂಡ್ರು. ಆ ಒಂದು ವರ್ಷದಲ್ಲಿ ಆಗಿದ್ದು ಇದೇ ಸಾಧನೆ. ಮೋದಿ ಸರ್ಕಾರ CAA ಜಾರಿ ಮಾಡಿ 2014ಕ್ಕಿಂತ ಮುಂಚೆ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದ ಹಿಂದೂಗಳಿಗೆ ಪೌರತ್ವ ವ್ಯವಸ್ಥೆಯನ್ನು ಕೊಟ್ಟಿದೆ. ಆದರೆ ಬಾಂಗ್ಲಾದೇಶದಿಂದ ಈಗ ಬಾಂಗ್ಲಾ ಹಿಂದೂಗಳೇನಾದರೂ ಬಂದರೆ ಅವರಿಗೆ ಪೌರತ್ವ ಸಿಗಲ್ಲ. ಆ ತರಹದ ಅವಕಾಶ ಇಲ್ಲ ಈ ಕಾನೂನಲ್ಲಿ. ಕಾನೂನು ಇರೋದೇ ಹಾಗೆ. ಇಂತಹ ಜಿಹಾದಿಗಳ ಜೊತೆಗೆ ಬಾಂಗ್ಲಾ ಹಿಂದೂಗಳು ಬದುಕೋದು ಅನಿವಾರ್ಯ ಆಗಿದೆ. ಭಾರತದ ಬಗ್ಗೆ ಇಷ್ಟೆಲ್ಲ ದ್ವೇಷಕಾರೋ ಬಾಂಗ್ಲಾದೇಶದವರಿಗೆ ಭಾರತ ಸರ್ಕಾರ ಮಾಡಿರೋ ಸಹಾಯ ಏನು ಅಂತ ನೋಡಿ. ಮೊದಲಿಗೆ ಬಾಂಗ್ಲಾದೇಶ ನಿರ್ಮಾಣ ಆಗೋದಕ್ಕೆ ನೆರವು ಕೊಟ್ಟಿದ್ದೇ ಭಾರತ. ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಬಾಂಗ್ಲಾದೇಶ ಸ್ವತಂತ್ರ ಆಗೋಕೆ ಸಹಾಯ ಮಾಡಿದ್ರು. ಕಳೆದ ವರ್ಷ ಅಲ್ಲಿನ ಸರ್ಕಾರ ಬದಲಾದಾಗ ಯೋಜನೆಗಳು ನಿಲ್ಲಬಾರದು ಅಂತ ಮೋದಿ ಸರ್ಕಾರ ಬಾಂಗ್ಲಾ ಸರ್ಕಾರಕ್ಕೆ 120 ಕೋಟಿ ರೂಪಾಯಿ ಕೊಟ್ಟಿದೆ. ಭಾರತದಿಂದ ಬಾಂಗ್ಲಾಗೆ 1160 ಮೆಗಾವ್ಯಾಟ್ ವಿದ್ಯುತ್ ಪೂರೈಕೆ ಆಗ್ತಾ ಇದೆ. ಈ ತರ IT, ರೈಲ್ವೆ ಮೂಲಸೌಕರ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಭಾರತ ಸಹಾಯ ಮಾಡ್ತಾನೆ ಇದೆ. ಆದರೆ ಅಲ್ಲಿನ ಜನರಿಗೆ ಅಭಿವೃದ್ಧಿ ಬೇಕಿಲ್ಲ. ಅವರಿಗೆ ಬೇಕಿರೋದು ಕೇವಲ ಧರ್ಮ, ಕಿತ್ತಾಟ, ರಕ್ತಪಾತ. ಬಾಂಗ್ಲಾದೇಶ ಅಂದ್ರೆ ಪಾಕಿಸ್ತಾನದ ಇನ್ನೊಂದು ಮುಖ ಅಷ್ಟೇ. 1971ಕ್ಕೆ ಈ ದೇಶ ಸೃಷ್ಟಿ ಆಯಿತು. ಅಲ್ಲಿಂದ ಈವರೆಗೆ ಇವರಿಗೆ ಒಂದೊಳ್ಳೆ ದೇಶ ನಿರ್ಮಾಣ ಮಾಡೋದಕ್ಕೆ ಆಗಲೇ ಇಲ್ಲ. ಯಾಕಂದರೆ ಇವರು ಸಪೋರ್ಟ್ ಮಾಡೋದೇ ಉಸ್ಮಾನ್ ಹಾದಿಯಂತಹ ಮೂಲಭೂತವಾದಿ, ಉಗ್ರವಾದಿ ಚಿಂತಕರಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.